ಮಾತ್ರ ಮಹಿಮೆ ಪಡಲಿ. ಜನವರಿ ತಿಂಗಳಿಂದ ಡಿಸೆಂಬರ್ ತನಕ 2024 ನಮ್ಮನ್ನು ಇದುವರೆಗೂ ನಮ್ಮನ್ನು ಕಾಪಾಡಿ ರಕ್ಷಿಸಿ ನಮ್ಮ ನಡೆಸ್ಕೊಂಡ್ಬಂದಿದ್ದಾರೆ. ಎಷ್ಟೋ ಕಣ್ಣೀರು, ದುಃಖ, ವೇದನೆ ಅದರಲ್ಲೆಲ್ಲ ನಮ್ಮನ್ನು ಕಾಪಾಡಿ ಬೇಕಂತ ಅಗತ್ಯಗಳನ್ನೆಲ್ಲ ಕೊಟ್ಟಿದ್ದಾರೆ. ಆ ನಮ್ಮ ಮಾತ್ರ ಮಹಿಮೆ ಪಡಲಿ. ಈ ವೇಳೆಯಲ್ಲೂ ಸಹ ನಾವು ಈ ಕಡೆ ತಿಂಗಳಲ್ಲಿ ಈ ವರ್ಷ ನಾವು ಎಷ್ಟು ದೇವ್ರಿಗೆ ವಿರೋಧವಾಗಿ ನಮ್ಮ ಎಷ್ಟು ತಪ್ಪುಗಳು ಮಾಡಿದೋ ಆ ಪಾಪ ಕ್ಷಮಾಪಣೆ ಈ ವೇಳೆಯಲ್ಲಿ ಪ್ರತಿಯೊಬ್ಬರು ನಾವು ಕೇಳೋಣ. ಖಂಡಿತವಾಗಿ ದೇವರು ಕ್ಷಮಿಸುವ ದೇವರಾಗಿದ್ದಾರೆ. ಆತನೊಬ್ಬನೇ ರಕ್ಷಕನು, ಆತನೊಬ್ಬನೇ ಸಮಾಧಾನ ಪ್ರಭು. ಆತನ ನಮ್ಮ ಜೀವಿತದಲ್ಲಿ ಇಲ್ಲ ಅಂದರೆ ನಮ್ಮ ಜೀವಿತ ಅಲೋಕಲ್ಲ, ಭೂಕಂಪ ಥರ ಆಗುತ್ತೆ. ನಿಜ ಅಲ್ವಾ? ಆತನೊಬ್ಬನೇ ನಮ್ಮ ರಕ್ಷಕನು. ಇದುವರೆಗೂ ನಮ್ಮನ್ನು ಕಾಪಾಡಿದಂಥ ದೇವರಿಗೆ ನಾವು ಕೃತಜ್ಞತಾ ಸ್ತುತಿ ಮಾಡೋಣ. ಆತನು ಮಾಡಿದಂಥ ಎಲ್ಲ ಒಳ್ಳೆತನ, ನಿಮ್ಗೆ ಈ ವರ್ಷ ಆರೋಗ್ಯ ಭಾಗ್ಯ ಕೊಟ್ಟಿದ್ದಾರೆ, ಆಹಾರವನ್ನು ಕೊಟ್ಟಿದ್ದಾರೆ, ನಿಮ್ಮ ಮಕ್ಳಿಗೆ ಫೀಸ್ಗಳು ಕೊಟ್ಟಿದ್ದಾರೆ, ಯಾರು ಕೊಡಲಾರ್ದಂಥ ಸಮಾಧಾನ ನಮಗೆ ಕೊಟ್ಟಿದ್ದಾರೆ. ಕಣ್ಣೀರಿನ ಕಣಿವೆಯಲ್ಲಿ ನಾನು ನಡೆಯುವಾಗ ಕೋಲು ದೊನ್ನೆ ಧೈರ್ಯ ಕೊಡ್ತಂತೇಳಿ ನಮ್ಮನ್ನು ಧೈರ್ಯಪಡಿಸಿದ್ದಾರೆ. ದೇವ್ರ ವಾಕ್ಯಗಳು ಅದ್ಭುತವಾಗಿ ನಮ್ಮೊಂದಿಗೆ ಮಾತಾಡಿದ್ದಾರೆ. ಆತನ ನಮ್ಮೊಂದಿಗಿದ್ದಾರೆ. ಯುಗದ ಸಮಾಪ್ತಿವರೆಗೂ ನಮ್ಮೊಂದಿಗೆ ಇರ್ತೀನಿ ಅಂತ ಹೇಳಿದ್ದಾರೆ. ನಾನೇ ನಿನ್ನ ದೇವರು ಅಂತ ಹೇಳಿದ್ದಾರೆ. ಅಂಥ ಒಳ್ಳೆ ದೇವ್ರು ಬಿಟ್ಟು ಈ ಭೂಮಿಯಲ್ಲಿ ನಾವು ಜೀವಿಸಲು ಅಸಾಧ್ಯ. ಅದಕ್ಕೋಸ್ಕರ ಈ ಪಾಪವನ್ನು ಹುಡುಕಬೇಡಿ. ಪಾಪದ ಸಂಬಳ ಮರಣ ಅಂತ ಹೇಳಿದ್ದಾರೆ. ಪಾಪವು ಹಿತವಾಗಿರ್ತದಂತೆ. ಒಂದು ವಾರ್ತೆಗಳು ಹೇಳ್ತದೆ, ಕುಡಿಯೋಂಥ ಬ್ರಾಂದಿ ಆಗಲಿ, ವಿಸ್ಕಿ ಆಗಲಿ, ಇದೆಲ್ಲ ಕುಡಿಯೋಕೆ ಹಿತವಾಗಿರ್ತದಂತೆ. ಒಳಗೋದ್ಮೇಲೆ ಅದು ಹಾವಿನಾಗಿ ಪಾಯ್ಸನ್ ಆಗುತ್ತಂತೆ. ಅಂತಂದರೆ ಅರ್ಥ ಏನು? ಅದು ಹೋಗಿ ನಿಮಗೆ ಅನಾರೋಗ್ಯಗಳನ್ನು ತಗೊಂಬಂದು ನಿಮ್ಮನ್ನ ಟಿ ವಿಯಲ್ಲಿ ತಗೊಂಬರುತ್ತೆ, ಆಮೇಲೆ ಅಲ್ಸರ್ ತಗೊಂಬರುತ್ತೆ. ಹಲವಾರು ರೀತಿಯಲ್ಲಿ ದೇವ್ರ ವಿರೋಧವಾಗಿರೋಂಥ ಕಾರ್ಯಗಳು ನಾವು ತಗೊಂಡಾಗ ಒಳಗೆ ಅದು ವೇದನೆಯಾಗಿ, ಅದು ಕಡಿಸಿಯಾಗಿ ಮರಣಕ್ಕೆ ಹೋಗುವಂಥ ಒಂದು ಸಂದರ್ಭ ನಮಗೆ ಬರುತ್ತೆ. ಅದಕ್ಕೆ ನಾವು ಆ ಕಡೆಯೆಲ್ಲ ನಾವು ತಪ್ಪಾದಿಗೆ ಹೋಗದೆ ದೇವ್ರ ವಾರ್ತೆಗಳು, ಎಷ್ಟು ಒಳ್ಳೆ ವಾರ್ತೆಗಳು ನಮಗೆ ತಾಯಿ ಹಾಗೆ ನಮ್ಮನ್ನು ಬೋಧಿಸಿ, ನಮ್ಮನ್ನು ನಡೆಸಿ, ನಮ್ಮನ್ನು ಬಂದಿದ್ದಾರೆ. ಈ ದಿನ ಸಹ ನಾನು ವೇದನೆ ಪಡುವಾಗ ನಾನು ಏನು ಹೇಳಲಿಯಪ್ಪ ಸಹೋದರಿಗೆ ಅಂತ ಹೇಳಿದಾಗ ದೇವ್ರು ಹೇಳ್ತಾರೆ, ನನ್ನ ಸಮೂಹ ನಿನ್ನೊಂದಿಗೆ ಹೋಗುತ್ತೆ, ನಿನ್ನ ದುಃಖವು ಯುವರ್ ಸ್ಯಾರಸ್ ವಿಲ್ ಟರ್ನ್ ಇನ್ ಟು ಜಾಯ್ ಅಂತ, ನಿನ್ನ ದುಃಖ ಹೋಗಿ ಸಂತೋಷ ಬರುತ್ತೆ ಅಂತ ಹೇಳ್ತಾರೆ. ಇಂಥ ಒಳ್ಳೆ ದೇವರು ಯಾರಿಗಿದ್ದಾರೆ ಹೇಳಿ? ಇಂಥ ಒಂದು ಒಳ್ಳೆ ದೇವ್ರನ್ನ ಬಿಟ್ಟು ನಾವು ಮನುಷ್ಯನ ಹುಡ್ಕೊಂಡು ಹೋಗ್ತೀವಿ, ಮನುಷ್ಯನ ಪ್ರೀತಿಗೋಸ್ಕರ ಬಳಸ್ರಿ, ಅದೆಲ್ಲ ಝೀರೋ. ದೇವರ ಪ್ರೀತಿ ಮಾತ್ರ ಶಾಶ್ವತ. ನನ್ನ ಪ್ರಕಾರವಾಗಿ ಆತನೊಬ್ಬನೇ ಒಳ್ಳೆ ದೇವರಾಗಿದ್ದಾರೆ, ಒಳ್ಳೆ ಪ್ರೀತಿಯ ದೇವರಾಗಿದ್ದಾರೆ, ಸಹೋದರನಾಗಿದ್ದಾರೆ, ತಾಯಿಯಾಗಿದ್ದಾರೆ, ತಂದೆಗೆ ತಂದೆಯಾಗಿ ನಮ್ಮನ್ನು ಕಣ್ಣುಗುಡಿಯಂತೆ ನಮ್ಮನ್ನು ಇದುವರೆಗೂ ಕಾಪಾಡಿದ್ದಾರೆ. ಅದಕ್ಕೆ ನಮ್ಮ ಪಾಪ ತಪ್ಪು ಏನಿದನೋ ಈ ವೇಳೆಯಲ್ಲಿ ಕ್ಷಮಾಪಣೆ ಕೇಳಿ, ಆವಾಗ ದೇವರು ಮತ್ತು ರಕ್ಷಣೆ ಎಂಬ ಬಾವಿಗಳಿಂದ ನೀರನ್ನು ಉಲ್ಲಾಸದೊಡನೆ ಸೇದುವಿ. ಅಂದರೆ ದೇವರು ನಮ್ಮೊಂದಿಗಿದ್ದು ಅದನ್ನ ಆಶೀರ್ವಾದ ನಾವು ಹೊಂದಿಕೊಳ್ತೇವೆ. ಒಳ್ಳೆ ಆಶೀರ್ವಾದವಾಗಿ ನಮ್ಮನ್ನು ನಡೆಸ್ತಾರೆ, ನಮ್ಮ ಕಣ್ಣೀರು ಒರೆಸ್ತಾರೆ. ಆಮೇನ್. ಗಾಡ್ ಬ್ಲೆಸ್ ಯು.